ಪವರ್ ಬ್ಯಾಂಕಲ್ಲಿ 2% ಐತೆ. ಅದಕ್ಕೆ ನಾನು ಹಿಂಗೆ ಅಲ್ಲೇ ಐತೆ ಕೇಳಿದೆ. ಹಾಕಿದ್ದು ಕೈಯಾರ ನೀನೆ ಹಾಕಿ ಬಿಟ್ಪತ್ರೆ ತಗೊಂತಿನ ಮೇಲೆ ಹಾಕಿ ಬಿಟ್ಪತ್ರೆ ಹಾಕಿದೆ ಅವ್ರಿಗೆ. ಇದು ಚೇಂಜೇ ಬೇಕಾಗಿತ್ತು ಸ್ವಲ್ಪ ಚೇಂಜ್ ತಗೊಂಡು ಚೇಂಜ್ ಇತ್ತು ಎಷ್ಟು ದೇವಸ್ಥಾನಕ್ಕೆ ತಗೊಂಬಿಟ್ಟು ಹಾಕಿಲ್ಲ. ದೇವಸ್ಥಾನಕ್ಕೆ ಬಂದಿದ್ದು ನೋಡಿ ಮಾಡಲ್ಲ ಗಣಮನಿ ಮಾಡ್ತೇವೆ. ಏನು ಮಾಡ್ತಿಲ್ಲ ಕೆಲಸ ಮುಗಿಸ್ಕೊಡು ಅಂತ ಅಂದ್ರು. ನೋಡಿ ಅದೇ ಅಂತ ಹೇಳಿದ್ದೆ. ಅವರು ಕೊಟ್ಟಿದ್ದೀವಿ ಹೇಳಿ ಅಂತ ಯಾವತ್ತೂ ಇಸ್ಕೊಂಬೇಡಿ. ಹಾಂ ಅವರು ಆಮೇಲೆ ಕೊಡು. ಮೂರಲ್ಲಿ ಈ ಥರ ಮರಳು ನೋಡಿದ್ದು, ಅದು ಬಿಟ್ಟರೆ ನಾನು ಈ ಥರ ಮರಳು ನೋಡ್ತಾ ಇರೋದು. ಯಾರು ತಂದಾಕಿದಾರೋ ಇದಕ್ಕೇನು ಇದೇನು ದೇವಸ್ಥಾನ, ಅದು ದೇವಸ್ಥಾನ, ಅಲ್ಲೊಂದು ದೇವಸ್ಥಾನ ಐತೆ, ಚೆನ್ನಾಗಿದೆ. ಇದು ಯಾವ ಡಿಸೈನ್ ಮಾಡೋದು ನೋಡು, ದೂರಿಂದ ನೋಡ್ರೆ ಲಿಂಗ 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 ಇದೇ ಥರ ಕಾಣಿಸುತ್ತೆ. ಓ ಇದೇ ನಾನು ನೋಡಿದ್ದೆ ಆ್ಯಕ್ಚುಲಿ. ಅಲ್ಲಿ ರೋಡ್ ಇತ್ತಲ್ಲ, ಹಾಂ ಹಂಗೆ ಬರ್ಬೋದಲ್ಲ, ಹಂಗೆ ಹೋಗ್ಬೋದು. ಅವ್ರಿಗ ಇಲ್ಲಲ್ಲ, ಅವ್ರು ಇಟ್ಕೊಳ್ಳಲ್ಲ. ಯಾಕೆ ಗೊತ್ತಾ ನಿಂಗೆ, ಇದೊಂದು ಮ್ಯಾಟ್ರಿ ಅಲ್ಲ, ಇದೊಂದು ಮ್ಯಾಟ್ರ್ ಇದೆ ಅಂತ ನನಗೆ ಗೊತ್ತಿಲ್ಲ. ಹೌದಾ, ಮಸ್ತಾಗಿದೆ ಇದು. ನೋಡಿದ್ರು ಈ ಥರದ್ದು ನೋಡ್ಬೇಕಪ್ಪ. ಇದಕ್ಕೇನೋ ಪುರಾತನ ಇಲ್ಲಿತ್ತು ಅನ್ಸುತ್ತೆ ಮೆಟ್ಲು. ಮೆಟ್ಲು ನೋಡಿ, ಇಲ್ಲಿ ಏನೇನು ಕ್ಷೇತ್ರ ಇದೆ ಅಂತ, ಪಂಚಲಿಂಗ ದೇವಾಲಯಗಳು ಅಂತ ಇದೆ. ಇಲ್ಲಿ ಪಾತಾಳೇಶ್ವರ ಮತ್ತು ವಾಸುಕೇಶ್ವರ ದೇವಾಲಯ, ಇನ್ನೊಂದು ಮರಳೇಶ್ವರ ದೇವಾಲಯ, ಚೌಡೇಶ್ವರ ದೇವಾಲಯ, ಗೋಕರ್ಣೇಶ್ವರ ದೇವಾಲಯ, ಕೀರ್ತಿನಾರಾಯಣ ದೇವಾಲಯ, ವೈದ್ಯನಾಥೇಶ್ವರ ದೇವಾಲಯ, ವೀರಭದ್ರೇಶ್ವರ ದೇವಾಲಯ, ಇಷ್ಟು ದೇವಾಲಯ ಇದೆ. ಅಲ್ಲಿ ಬಂದರೆ ನಾನು ಅದೇ ಅನ್ಕೊಂಡಿದ್ದು, ಯಾಕೆ ತುಂಬ ಜನ ನೋಡ್ತಾ ಇದ್ದಾರೆ, ಯಾಕಂದರೆ ಇದು ನಿಮ್ಗೆ ಸೆಟ್ಟಿಂಗ್ ಮಾಡಿ ಕಾವೇರಿ ನದಿಗೆ ಹೋಗ್ತೀವಲ್ಲ, ಅದರಿಂದ ನಿಮ್ಗೆ ಅಲ್ಲಿ ಬರ್ಬೋದು ಅನ್ಸುತ್ತೆ. ನಾವು ರೈಟ್ ಸೈಡ್ ಬರುತ್ತೆ, ನಮ್ಗೆ ಯೋಚನೆ ಬರಲ್ಲ, ಅದನ್ನು ಕಾಣಿಸೋದಿಲ್ಲ ಕ್ಲಿಯರ್. ಯಾವುದೋ ಫಿಲ್ಮಲ್ಲಿ ಅಂತ ಇದು ಸಾರಿ ಪಯಣ ಫಿಲ್ಮಿಂದ ನೋಡಲೇಬೇಕು, ಹೋಗಲೇಬೇಕು. ವಿಷ್ಣುದಾರ್ದ ಒಂದು ಫಿಲ್ಮ್ ಐತಲ್ಲ, ಯಾವುದದು ಸೇಮ್ ಅದರಲ್ಲೂ ಸೇಮ್ ಇದೇ ಥರ ಐತೆ, ಬಟ್ ಇದಲ್ಲ ಅನ್ಸುತ್ತೆ ಅದು ಅಲ್ಲ, ಸೇಮ್ ಟು ಸೇಮ್. ಪಯಣ ಫಿಲಮ್ ಅಂತ ಫುಲ್ ಇದೆ, ಇದು ಕೊಟ್ಟವನು ಕರೆಂಟ್ ಹೊಡಿಬಾರ್ದು ಅಂತ. ಹಾಂ ಅದೇ ಅಲ್ಲೂ ಐತಾ, ಅಲ್ಲೂ ಒಂದು ಐತಾ, ಹೌದು ಹೌದಾ. ಓಹೋ, ಇದಕ್ಕೆಲ್ಲ ಒಂದೊಂದು ಪಾಪ ಅವರು ಮಿಸ್ ಮಾಡ್ಕೊಂಬಿಟ್ರು. ಅದು ಮೇನ್ ಬಾಗಿಲಿಂದನೇ ಬಂದಿಲ್ಲ ನಾವು.
ಇವತ್ತು ನಾನು ಒಂದು ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಬೇಕಂತ ಹೋಗ್ತಾ ಇದ್ದೀನಿ. ನನಗಿದರ ಗೊತ್ತಿಲ್ಲಾಗಿತ್ತು, ನನಗೆ ಐಡಿಯಾನೇ ಇಲ್ಲಾಗಿತ್ತು. ನಾನು ಜಸ್ಟ್ ತಲಕಾಡು ಕಾವೇರಿ ನದಿ ಹತ್ರ ಬಂದಿದ್ದೆ. ಜಸ್ಟ್ ಹೀಗೆ ತಿರ್ಕೊಂಡು ಸ್ವಲ್ಪ ಮುಂದೆ ಹೋದ ಮೇಲೆ ಇಲ್ಲೇನೋ ದೇವಸ್ಥಾನ ನೋಡ್ತಾ ಇದ್ದೆ, ಇದು ಏನಂತ ಕುತೂಹಲದಿಂದ ಹೋದಾಗ ಮುಂದೆ ಹೋಗ್ತಾ ಹೋಗ್ತಾ ನನ್ನೂರಲ್ಲಿ ನಾನು ನೋಡಿದಷ್ಟು ಮರಳು ಈ ಪ್ರದೇಶದಲ್ಲೆಲ್ಲ ಆವರಿಸಿತ್ತು. ಇದನ್ನು ನೋಡಿಬಿಟ್ಟು ನನಗೊಂದು ತಲೆಯಲ್ಲಿ ಓಡ್ತಾಯಿತ್ತು, ಇಲ್ಲಿ ಯಾಕೆ ಮರಳು ಬಂತು, ಇಲ್ಲಿ ಏನು ರೀಸನ್ನು, ಇದಕ್ಕೇನು ನನಗೆ ಅಷ್ಟೊರಿಗೆ ನಾನು ಸ್ಟೋರಿನೇ ಗೊತ್ತಿಲ್ಲ ಆಯಿತು. ನಾನು ಯಾಕೆ ಬಂದೆ, ಇಲ್ಲಿ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ನಾನು ಅರ್ಥನೇ ಇಲ್ಲಾಗಿತ್ತು. ನನಗೆ ಆವಾಗ ಗೊತ್ತಾಯಿತು, ನಾನು ಹಿಂಗೆ ಹಿಸ್ಟ್ರಿಯಲ್ಲಿ ಓದುವಾಗ 17ನೇ ಶತಮಾನದ ಆರಂಭದಲ್ಲಿ ರಾಜರಾಜ ಒಡೆಯರ್ ಇರ್ತಾರಲ್ಲ, ಅವರು ವಿಜಯನಗರ ಪ್ರಾಂತಾಧಿಕಾರಿ ಒಬ್ಬ ಪದಾಧಿಕಾರಿಯ ಪತ್ನಿಯಾಗಿದ್ದ ಅಲಮೇಲಮ್ಮ ಅವರ ಚಿನ್ನಾಭರಣಗಳನ್ನು ಕಬಳಿಸಲು ಬಂದಾಗ, ಅವರ ಸೈನಿಕರು ಕಬಳಿಸಿ ಬಂದಾಗ ಓಡಿ ಹೋಗಿ ಕಾವೇರಿ ನದಿ ಹಾರಿದಾಗ ಅವರು ಕೊಡೋ ಶಾಪ ಏನಂದರೆ ತಲಕಾಡು ಮರಳಾಗಲಿ, ಅಂದರೆ ತಲಕಾಡು ಸುತ್ತಮುತ್ತ ಎಲ್ಲ ಮರಳಾಗಲಿ ಅಂತ, ಮತ್ತು ಮಾಲಿಂಗ ಮಡಿವಾಗಲಿ ಅಂತ. ಮಾಲಿಂಗ ಮಡವಾಗಲಿ ಅಂದರೆ ಸಮೀಪದ ಮಾಲಿಂಗ ಪ್ರದೇಶವು ಆಳದಲ್ಲಿ ಸುಳುಕಿ ಹೋಗಲಿ ಅಂತ. ಇನ್ನೊಂದು ಮೈಸೂರು ರಾಜರಿಗೆ ಮಕ್ಕಳಾಗದೇ ಇರಲಿ ಅಂತ. ಇದು 3 ಇಂಪಾರ್ಟೆಂಟ್ ಮಾತುಗಳು ಹೇಳೋದ್ರಿಂದ ಇದರಿಂದನೇ ತುಂಬ ನಾವೀಗ ನೋಡಿದ ಒಂದು ಪ್ರೆಸೆನ್ಸ್ ನೋಡೋದಂದರೆ 2 ಮಾತು ಸತ್ಯ, 3 ಮಾತು ಸತ್ಯ ಥರ ಕಾಣಿಸ್ತಾ ಇದೆ ನನಗೆ ಪ್ರೆಸೆನ್ಸಲ್ಲಿ. ಒಂದು, ತಲಕಾಡು ಮರಳಾಗಲಿ, ಅದು ಮರಳಾಗಿದೆ, ಫುಲ್ ಮರಳಾಗಿದೆ, ಅಲ್ಲೆಲ್ಲ ಕಡೆ ಮರಳು ತುಂಬಿಕೊಂಡಿದೆ. ಇನ್ನೊಂದು ಮಾಲಿಂಗ ಮರಳಾಗಲಿ, ಅಲ್ಲಿರುವ ದೇವಸ್ಥಾನದಲ್ಲಿ ಎಲ್ಲ ಫುಲ್ ಮರಳಿದೆ. ಅಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ನೀವು ಊಹೆನೂ ಮಾಡ್ಕೊಳ್ಳೋದು ಆ ಥರ ಮರಳಿದೆ. ನಾನು ಕಣ್ಣಾರೆ ನೋಡಿದ್ದೀನಿ. ಅದಾದರೂ ಕೂಡ ಮೈಸೂರು ರಾಜಗಳಿಗೆ ಮಕ್ಕಳಿಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿರೋದೆ. ಅದು ದತ್ತುಪುತ್ರ ಈಗಿರೋ ಪ್ರೆಸೆನ್ಸ್ ಇರೋದು, ಅದು ಆಲ್ರೆಡಿ ನಿಮಗೆ ಗೊತ್ತೇ ಇರುತ್ತೆ. ಅದಕ್ಕೆ ತುಂಬ ಇದೆಲ್ಲ ನೈಸರ್ಗಿಕ ಕಾರಣಗಳು ಕೊಡ್ತಾರೆ ವಿಜ್ಞಾನಿಗಳು, ಬಟ್ ನಾವಿದನ್ನು ನಂಬಬೇಕು. ಯಾಕಂದರೆ ಅದು ಕಣ್ಣಾರೆ ನಾವು ನೋಡಿದ್ದೀವಿ. ನಾವು ನೋಡಿಲ್ಲ ಅಂತ ಹೇಳಿದ್ರೆ, ಇದು ನಮ್ಮ ಬಗ್ಗೆ ಹಿಸ್ಟ್ರಿ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಅದು ಹೇಳ್ಬೋದಿತ್ತು. ಬಟ್ ಅದು 100% ನಾವು ನೋಡಿದಾಗ, ಅದನ್ನು ಅನುಭವಿಸಿದಾಗ ಅದಾಗುವ ಫೀಲ್ ಇದೆಯಲ್ಲ, ಅದು 100% ನಮ್ಮ ಕಣ್ಣೆದ್ರ ಮುಂದೆ ಕಾಣಿಸುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಎಲ್ಲರೂ ಭೇಟಿ ನೀಡಿ, ಇದೊಂದು ಪ್ರವಾಸಿಗ ತಾಣ, ಇದು ಸಖತ್ತಾಗಿದೆ. ನಾನೇನೋ ಅಂದ್ಕೊಂಡು ಬಂದಿದ್ದೆ, ಹೀಗೆ ಬಂದ್ಬಿಟ್ಟು ಜಸ್ಟ್ ಒಂದು ಕಾವೇರಿ ನದಿಗೋಸ್ಕರ ಅಲ್ಲಿಂದ ಮೂಮೆಂಟ್ ಮಾಡ್ಕೊಂಡು ಹಾಗೆ ವಾಪಸ್ ಹೋಗೋ ಟೈಮಲ್ಲಿ ನನಗೆ ಇದು ನೋಡಿ ಕಸದ ಬುಟ್ಟಿಟ್ರೆ ಎಲ್ಲರೂ ಇರ್ತಾರೆ, ಮತ್ತು ಅದು ಕ್ಲೀನ್